ಹೆಲೋ, ನಾನು ನಿಮ್ಮ ಡಾಕ್ಟರ್ ಶ್ಯಾಮ್ಲಾ ಪ್ರಸಾದ್. ನಾನು 26 ವರ್ಷದಿಂದ ಜಾಸ್ತಿ ಸ್ಪಂದನ ಕ್ಲಿನಿಕ್ ಅಂತ ಹೇಳೋ ಕ್ಲಿನಿಕಲ್ಲಿ ಕಾಸರಗೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನಿವತ್ತು ಜಾಯಿಂಟ್ ಪೇಯ್ನಲ್ಲಿ ತುಂಬ ಜನ ತುಂಬ ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಆ ಮಿಸ್ಟೇಕ್ ಬಗ್ಗೆ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡಿರೋದು. ಇದರಲ್ಲಿ ಏನು ಅಂತಂದರೆ, ಹೆಚ್ಚಿನವರು ಗಂಟು ನೋವು ಅಂತ ಹೇಳಿದ್ಕೊಳ್ಳಿ ಎಣ್ಣೆ ಉಜ್ಜಲಿಕ್ಕೆ ಹೋಗ್ತಾರೆ, ಬಿಸಿನೀರು ಹಾಕ್ತಾರೆ. ಹೀಗಿರುವ ಒಂದು ಐಡಿಯಾವನ್ನು ನಾನು ನಿಮಗೆ ಕರೆಕ್ಟಾಗಿ ಹೇಳಿಕೊಡ್ತೇನೆ. ಯಾವಾಗ ಬಿಸಿನೀರು ಹಾಕಬೇಕು ಅಥವಾ ಯಾವಾಗ ಎಣ್ಣೆ ತಿಕ್ಕಬೇಕು, ಮತ್ತು ಯಾವ ಸಿಚುವೇಶನಲ್ಲಿ ಎಣ್ಣೆ ತಿಕ್ಕುದು ಮತ್ತು ಬಿಸಿನೀರು ಹಾಕಬಾರ್ದು ಅಂತ. ಇದರಲ್ಲಿ ಗಂಟಲಿ ಯಾವಾಗ ಊತ ಉಂಟು, ಸ್ವೆಲ್ಲಿಂಗ್ ಉಂಟು, ನೀರು ಥರ ಕಾಣ್ತಾ ಉಂಟು, ಶೈನಿಂಗ್ ಥರ ಕಾಣ್ತಾ ಉಂಟು, ಆಗ ನೀವು ನೀರು ಹಾಕಬಾರ್ದು. ಅದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ವಾಲುಕ ಸ್ವೇದ ಅಂತ ಹೇಳ್ತೇವೆ. ಅಂದರೆ ವಾಲುಕ ಅಂತ ಹೇಳಿದ್ರೆ ಹೊಯ್ಗೆಯಲ್ಲಿ ಮಾತ್ರ ಬೀಕ ಇರುವಾಗ ಶಾಖ ಕೊಡಬೇಕು. ಈಗ ಬೀಕ ಇಲ್ಲದಿರುವಾಗ ನೀವು ಎಣ್ಣೆ ತಿಕ್ಕಿ ತೊಂದರೆ ಇಲ್ಲ. ನೀರು ಹಾಕೋ ಬಗ್ಗೆ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಯಾವಾಗ ಬೀಕ ಉಂಟು, ಗಂಟಲ್ಲಿ ಸ್ವೆಲ್ಲಿಂಗ್ ಉಂಟು, ಆಗ ಎಣ್ಣೆ ತಿಕ್ಕಬಾರ್ದು, ಆದಷ್ಟು ತಿಕ್ಕಬಾರ್ದು, ಗಟ್ಟಿ ತಿಕ್ಕದು ಮಾಡಲೇಬಾರ್ದು. ಇನ್ನು ಹೊಯ್ಗೆಯ ಶಾಖ ಹೇಗೆ ಕೊಡಬೇಕು? ಹೊಯ್ಗೆಯನ್ನು ಒಂದು 2 ಗಂಟಿನಲ್ಲಿ ಕಟ್ಟಬೇಕು. ಈ 2 ಗಂಟನ್ನು ಕಿಣಿ ಅಂತ ಹೇಳ್ತೇವೆ ನಮ್ಮಲ್ಲಿ. ಆಮೇಲೆ ಒಂದು ಬಾಣಲೆ ಅಥವಾ ಚೀನ್ಚಟ್ಟಿ ಅಂತ ಹೇಳುವಾಗೆ ಒಂದು ಬಾಣಲೆಯಲ್ಲಿ ಬೇರೆ ಹೊಯ್ಗೆ ತಗೊಳ್ಬೇಕು. ಬಾಣಲೆಯಲ್ಲಿ ಸ್ವಲ್ಪ ಹೊಯ್ಗೆ ತಗೊಂಡು ಗ್ಯಾಸಿನ ಮೇಲಿಟ್ಟು ಆ ಬಾಣಲೆಯನ್ನು ಬಿಸಿ ಮಾಡಬೇಕು. ಆಮೇಲೆ ಈ ಸೆಪ್ರೇಟಾಗಿ 2 ಕಟ್ಟು ಮಾಡಿ ಇಡ್ತೀರಲ್ಲ, ಆ 2 ಕಟ್ಟವನ್ನು ಈ ಹೊಯ್ಗೆಯ ಮೇಲೆ ಬಾಣಲೆಯ ಮೇಲೆ ಇಡಬೇಕು. ಈ ಹೊಯ್ಗೆ ಬಿಸಿ ಆಗುವಾಗ ಈ ಕಟ್ಟ ಸಹ ಬಿಸಿ ಆಗ್ತದೆ. ಆಗ ಒಂದು ಕಟ್ಟವನ್ನು ತೆಗೆದು ಕಾಲ್ಗಂಟಿನಲ್ಲಿ ಇಟ್ಟು ಅದು ತಣ್ಣಗಾಗುವಾಗ ಆಚೆ ಈಚೆ ಮಾಡೋದು. ಇದು ನಾನು ಹೇಳುವಾಗ ನಿಮಗೆ ಕಷ್ಟ ಅನಿಸಿದ್ರು ನಿಮಗೆ ಮಾಡುವಾಗ ತುಂಬ ಸುಲಭ ಆಗ್ತದೆ. ಇಲ್ಲದಿದ್ದರೆ ಏನು ಮಾಡಬೇಕಾಗ್ತದೆ, ಹೊಯ್ಗೆಯನ್ನು ಬಿಸಿ ಮಾಡಿ ಪ್ರತಿ ಸಲ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕಾಲಿಗೆ ಇಡಬೇಕಾಗ್ತದೆ. ಅದರ ಬದಲು 2 ನೀವು ಕಟ್ಟು ಮಾಡಿದರೆ, ಬಾಣಲೆಯಲ್ಲಿ ಹೊಯ್ಗೆ ಇಟ್ಕೊಂಡ್ರೆ ಅದರ ಮೇಲೆ ಈ ಕಟ್ಟಿ ಇಟ್ಟರೆ ಸಾಕು, ಅದು ಬಿಸಿ ಆಗ್ತದೆ. ಇನ್ನು ಈ ವಾಲುಕ ಸ್ವೇದ ಅಂದರೆ ಈ ಹೊಯ್ಗೆಯ ಸ್ವೇದವನ್ನು ನಾವು ಕಾಲಿನ ಗಂಟಿನ ಮೇಲೆ ಮಾತ್ರ ಅಲ್ಲ, ಕಾಲಿನ ಗಂಟಿನ ಅಡಿಯಲ್ಲಿ ಪಾಪ್ಲಿಟಿಯಲ್ ಫೋಸಾ ಅಂತ ಹೇಳ್ತೇವೆ, ಆ ಏರಿಯಾದಲ್ಲಿ. ಈಗ ನೀವು ಕೂತ್ಕೊಂಡಿದ್ದಾಗ ಕಾಲಿನ ಗಂಟಿನ ಅಡಿ ಭಾಗದಲ್ಲಿ ಜಾಸ್ತಿ ನೀರು ನಿಂತಿರ್ತದೆ. ಆದ ಕಾರಣ ನಿಮಗೆ ಕಾಲನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ. ಈ ಕಾಲು ಬಗ್ಗಿಸ್ಲಿಕ್ಕೆ ಆಗಬೇಕು ಅಂತಾದರೆ ನೀವು ಕಾಲಿನ ಅಡಿ ಭಾಗದಲ್ಲಿ ಈ ಬಿಸಿಯನ್ನು ಇಡಬೇಕು. ನಾವು ಹೇಳೋದು, ಜಾಸ್ತಿ ಯಾರು ಬೇರೆಯವರು ಬಿಸಿಯನ್ನು ಇಟ್ಟರೆ ಭಾರಿ ಒಳ್ಳೆಯದು. ನೀವಾಗಿಯೇ ಬಿಸಿ ಇಡುವಾಗ ನಿಮಗೆ ಅಷ್ಟು ರಿಲ್ಯಾಕ್ಸ್ ಆಗಲಿಕ್ಕಿಲ್ಲ. ಬೇರೆಯವರು ಬಿಸಿ ಇಟ್ಟರೆ ಒಳ್ಳೆಯದು. ಆದರೆ ಯಾವಾಗಲೂ ಬೇರೆಯವರು ಬಿಸಿ ಇಡಲಿಕ್ಕೆ ಸಿಗದಿರುವಾಗ ನೀವು ನಿಮ್ಮಷ್ಟಾಗಿ ಕಾಲಿನ ಅಡಿಯಲ್ಲಿ ಬೀಕ ಇರುವಲ್ಲಿ ಬಿಸಿ ಇಡ್ಬೋದು. ಇನ್ನು ಡೈಲಿ ಮಾಡುವವರು ಅವರಾಗೇ ಬಿಸಿ ಇಡ್ಬೋದು, ಏನೂ ತೊಂದರೆ ಇಲ್ಲ. ಲೋಕಲ್ ಆಗಿ ಮಾತ್ರ ಅಲ್ಲ, ಅಂದರೆ ಕಾಲಿನ ಗಂಟಿಗೆ ಮಾತ್ರ ಅಲ್ಲ, ಇಡೀ ಕಾಲಲ್ಲೇ ಸ್ವಲ್ಪ ಬಿಸಿ ಇಡ್ತಾ ಹೋದರೆ ತುಂಬ ಒಳ್ಳೆಯದು. ಇನ್ನು ಕೆಲವರ ಮನೆಯಲ್ಲಿ ಒಲೆ ಇದ್ದರೆ ಆ ಒಲೆ ಮುಂದೆ ಕೂತ್ಕೊಂಡು ಸ್ವಲ್ಪ ಶಾಖ ಕೊಟ್ಟುಕೊಂಡು ಬಿಸಿ ಇಟ್ಟರೆ ಇನ್ನೂ ಒಳ್ಳೆಯದು. ಇನ್ನು ಈ ಕಾಲಿನ ತುಂಬ ಸ್ವೆಲ್ಲಿಂಗ್ ಇರುವಾಗ ಕೆಲವು ಸಲ ತುಂಬ ಜನ ನೀರು ಹೊಯ್ತಾರೆ, ಬಿಸಿನೀರು ಹೊಯ್ತಾರೆ. ಬಿಸಿನೀರು ಹೊಯ್ಬಾರ್ದು ಅಂತಲ್ಲ, ಆಲ್ರೆಡಿ ಆ ಗಂಟಿನ ಒಳಗಡೆ ನೀರಿರ್ತದೆ. ನೀವು ಬಿಸಿನೀರು ಹೊಯ್ದಾಗ ಒಂದು 5 ನಿಮಿಷ ನಿಮಗೆ ರಿಲೀಫ್ ಆಗ್ಬೋದು. ಆದರೆ ಗಂಟಿನ ಒಳಗಿರುವ ನೀರು ಹೋಗುವುದೇ ಇಲ್ಲ. ಈ ಹೊಯ್ಗೆಯ ಶಾಖ ಇಟ್ಟಾಗ ಈ ಗಂಟಿನ ಒಳಗಿನ ನೀರು ಆರ್ತದೆ. ಆರುವಾಗ ನಿಮ್ಮ ಗಂಟು ಸ್ವಲ್ಪ ಲೂಸ್ ಆಗ್ತದೆ, ಸ್ವಲ್ಪ ಮಟ್ಟಿಗೆ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ತದೆ. ಈಗ ನೀರು ಕಡಿಮೆ, ನೀವು ಬಿಸಿ ಇಡ್ತಾ ಹೋದಾಗ ನೀರು ಕಡಿಮೆ ಆಗ್ತದೆ. ನೀರು ಕಡಿಮೆ ಆದಾಗ ನಿಮಗೆ ಕಾಲು ಸ್ವಲ್ಪ ಲೂಸ್ ಆದಾಗ ಆಗ್ತದೆ, ಸ್ವಲ್ಪ ಎಳೆದಾಗೆ ಫೀಲಿಂಗ್ ಬರ್ತದೆ. ಏನು ಹೆದರುದು ಬೇಡ, ದಿನಾ ಶಾಖ ಇಟ್ಟು ಆದಷ್ಟು ಸ್ಲೋ ಆಗಿ ವಾಕಿಂಗ್ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ಎಣ್ಣೆ ಯಾವಾಗ ತಿಕ್ಕಬೇಕು, ಯಾವಾಗ ತಿಕ್ಕಬಾರ್ದು. ಯಾವಾಗ ನಿಮಗೆ ಸ್ವೆಲ್ಲಿಂಗ್ ಕಮ್ಮಿ ಇರ್ತದೆ ಆಗ ನೀವು ಎಣ್ಣೆ ತಿಕ್ಕಬೇಕು ಲೆಕ್ಕದಲ್ಲಿ. ಅದರಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇದ್ದರೆ ಯಾವಾಗಲೂ ಕರ್ಪೂರಾದಿ ತೈಲ ಅಂತೇಳಿ ಒಂದು ಆಯಿಲ್ ನಿಮಗೆ ಯಾವಾಗಲೂ ಒಳ್ಳೆಯದು. ಈ ಕಾಲು ಸ್ವೆಲ್ಲಿಂಗ್ ಇರುವಾಗ ಯಾವುದಾದ್ರೂ ಒಂದು ಎಣ್ಣೆಯನ್ನು ತಿಕ್ಕಿದರೆ ನಿಮಗೆ ತುಂಬ ಗುಣ ಸಿಗುವುದಿಲ್ಲ. ಅದು ನಿಮಗೆ ದೋಷ ಆಗ್ತದೆ ಅಂತಲ್ಲ, ಆದರೆ ನಿಮಗೆ ತುಂಬ ಅದರಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಇನ್ನು ಕರ್ಪೂರಾದಿ ತೈಲ ಅಂತ ಹೇಳಿದ್ರು ತುಂಬ ಜನರಲೈಸ್ಡ್ ಆಯಿಲ್, ನಿಮಗೆ ಪೇನ್ ಕಡಿಮೆ ಆಗಲಿಕ್ಕೆ ಸಹ ಸಹಾಯ ಮಾಡ್ತದೆ. ಆದ ಕಾರಣ ನೀವು ಕರ್ಪೂರಾದಿ ತೈಲವನ್ನೇ ಯೂಸ್ ಮಾಡಿ ಆದಷ್ಟು ಸ್ವಲ್ಪ ಸ್ವೆಲ್ಲಿಂಗ್ ಇದ್ದಾಗ. ಇನ್ನು ನೀವು ಆಯಿಂಟ್ಮೆಂಟನ್ನು ಆಯಿಲನ್ನು ಮಿಕ್ಸ್ ಮಾಡಿ ಹಚ್ಬೋದು. ಆದರೆ ನಿಮಗೆ ಬೀಕ ಸ್ವೆಲ್ಲಿಂಗ್ ಕಮ್ಮಿ ಇದ್ದಾಗ ನೀವು ಕಾಲ್ಗಂಟಿಗೆ ಎಣ್ಣೆ ಹಚ್ಚಿದರೆ ನಿಮಗೆ ಜಾಸ್ತಿ ಲಾಭ ಆಗ್ತದೆ. ಯಾವಾಗ ತುಂಬ ಸ್ವೆಲ್ಲಿಂಗ್ ಉಂಟು ಆಗ ಫಸ್ಟ್ ನೀವು ಶಾಖ ಕೊಡಿ, ಆಮೇಲೆ ಜಸ್ಟ್ ಒಂದು ಮೈಲ್ಡ್ ಆಯಿಂಟ್ಮೆಂಟ್ ಹಚ್ಚಿ ಬಿಟ್ಟರೆ ಆಯಿತು. ಇನ್ನು ಕಾಲಿಗೆ ರಾತ್ರಿ ನೀವು ಮಲಗುವಾಗ ಸಾಕ್ಸ್ ಹಾಕಿ ಮಲಗುವುದು ಒಳ್ಳೆಯದು. ಇನ್ನು ಹಳೇ ಟೈಪಿನ ಕಂಬಳಿ ಬರ್ತದಲ್ಲ, ಕಪ್ಪು ಕಲರಿನ ಕಂಬಳಿ, ಆ ಕಂಬಳಿಯನ್ನು ಕಾಲಿನ ಅಡಿಯಲ್ಲಿ ಹಾಕಿ ಅದರ ಮೇಲೆ ಮಲಗಿದರೆ ಸ್ವಲ್ಪ ಕಾಲು ಬಿಸಿ ಇರ್ತದೆ. ಮತ್ತು ಫುಲ್ ಸಾಕ್ಸ್ ಹಾಕಿ ಮಲಗಿದರೆ ನಿಮಗೆ ಇದರಿಂದ ಲಾಭ ಆಗ್ತದೆ. ನಾನು ಈ ಕಾಲು ಗಂಟಿನ
ಹೊಯ್ಗೆ ಶಾಖ ಕೊಡೋದು ಹೇಗೆ ಅಂತ ಹೇಳಲಿಕ್ಕೆ ಈ ವಿಡಿಯೋವನ್ನು ಮಾಡಿರೋದು. ಇನ್ನು ಮುಂದೆ ಸಹ ನಾನು ಈ ಕೆಲವು ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ. ನಿಮಗೆ ಮನೆಯಲ್ಲಿ ಸುಲಭವಾಗಿ ಈ ಶಾಖ ಕೊಟ್ಟು ಅದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಔಷಧಿ ಬೇಡ ಅಂತಲ್ಲ, ಕೆಲವು ವಿಷಯಕ್ಕೆ ಔಷಧಿ ಬೇಕಾಗ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ಈ ಥರ ಶಾಖ ಕೊಡ್ತಾ ಹೋದರೆ ನಿಮಗೆ ನೋವು ಕಡಿಮೆ ಆಗ್ತದೆ, ಆಮೇಲೆ ಬೀಕ ಕಡಿಮೆ ಆಗ್ತದೆ. ನಿಮಗೆ ಓಡಾಟ ಮಾಡಲಿಕ್ಕೆ ಅಥವಾ ಸ್ಟೆಪ್ಸ್ ಹತ್ತಲಿಕ್ಕೆ ಇಳಿಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನು ಮುಂದೆ ಸಹ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ನಿಮಗೋಸ್ಕರ. ಲೈಕ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆದಷ್ಟು ಈ ವಿಡಿಯೋಗಳಿಂದ ಲಾಭ ಆಗಲಿ ಅಂತ ನಾನು ಯೋಚನೆ ಮಾಡ್ತೇನೆ. ಥ್ಯಾಂಕ್ಸ್.